ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ ಬಂದೀನಿ. ಮಸ್ತ್ ಚಾ ಕುಡ್ಕೊತ್ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ನೋಡಿ ಸುಮ್ ಕುಂದ್ರಬೇಡ್ರಿ. ಮತ್ತ ನಮ್ಮೆಲ್ಲಾ ವಿಡಿಯೋಸ್ಗಳನ್ನ ಲೈಕ್ ಮಾಡ್ರಿ. ನಿಮ್ಗೇನ್ ಅನಿಸ್ತದ ಕಮೆಂಟ್ ಮಾಡ್ರಿ. ನಿಮಗೆ ಗೊತ್ತಿದ್ದವ್ರಿಗೆಲ್ಲ ಶೇರ್ ಮಾಡ್ರಿ. ಇನ್ನು ನಮ್ಮ ಟಿವಿ ವಿಕ್ರಮ ಡಿಜಿಟಲ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದಂತೂ ನೆನಪಾರ್ಬೇಡ್ರಿ. ರಾಜ್ಯದಾಗ ಭ್ರಷ್ಟಾಚಾರ ತಾಂಡವಾಡ್ಲಿಕತ್ತದ. ಭ್ರಷ್ಟಾಚಾರದಾಗ ಕರ್ನಾಟಕನೇ ಮೊದಲನೇ ಸ್ಥಾನದಾಗದ. ಹಿಂಗಂತ ನಾ ಹೇಳಕತ್ತಿಲ್ರಿ. ಮತ್ತ ಹಂಗಂತ ಹೇಳಿ ವಿರೋಧ ಪಕ್ಷದವರು ಮಾಧ್ಯಮದವರು ಹೇಳ್ಯಾರಂತ ತಿಳ್ಕೊಂಡ್ರಿ ನೀವ. ಅವ್ರ ಕೆಲ್ಸಾನೇ ಅದು ವಿರೋಧ ಮಾಡೋದು. ಅವ್ರು ಹೇಳುದ್ರಾಗ ಯಾವ ಆಶ್ಚರ್ಯ ಇಲ್ಲ ಅಂತ ಅಂದ್ರಿ ಅನ್ಕೊಡ್ರಿ ನೀವು. ಇದನ್ನ ಕಾಂಗ್ರೆಸ್ ಪಕ್ಷದ ನಾಯಕನೇ ಈ ತರ ಹೇಳಲಿಕತ್ತಾರಂದ್ರ ತಿಳ್ಕೊಂಡ್ಬಿಟ್ರಿ ನೀವು. ಸಿಎಂ ಸಿದ್ದರಾಮಯ್ಯನವರ ಆರ್ಥಿಕ ಸಲಹೆಗಾರರಾದಂಥ ಬಸವರಾಜ ರಾಯರೆಡ್ಡಿ ಅವರು ಕರ್ನಾಟಕ ಭ್ರಷ್ಟಾಚಾರದಾಗ ಮೊದಲನೇ ಸ್ಥಾನದಾಗದ ಅಂತ ರಾಜಾರೋಷವಾಗಿ ಓಪನ್ ಆಗಿ ಹೇಳಲಿಕತ್ತಾರ. ಅಭಿವೃದ್ಧಿ ಕಾರ್ಯಗಳು ಭ್ರಷ್ಟಾಚಾರದಿಂದ ಕುಂಠಿತಗೊಂಡಾವಂತ ಅವರು ಆರೋಪ ಮಾಡ್ಲಿಕತ್ತಾರ. ಅಷ್ಟೇ ಅಲ್ರಿ, ಯಾವುದರೇ ಪಕ್ಷ ಇಲ್ರಿ, ಯಾರ ಅಧಿಕಾರದಾಗ ಅದಾರ ಅದು ಬೇಕಾಗಿಲ್ಲ. ಆದ್ರ ಭ್ರಷ್ಟಾಚಾರ ಅನ್ನೋದು ವ್ಯಾಪಕವಾಗಿ ಹರಡೇದ. ಭ್ರಷ್ಟಾಚಾರದಾಗ ಕರ್ನಾಟಕನೇ ಮೊದಲ ಸ್ಥಾನದಾಗದ ಅಂತ ಹೇಳಿ ಯಲಬುರ್ಗಾ ಶಾಸಕ ಸಿಎಂ ಸಿದ್ದರಾಮಯ್ಯನವರ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಅವರು ಕೊಪ್ಪಳದಾಗ ಹೇಳಿಬಿಟ್ಟಾರ. ಸನ್ಮಾನ್ಯ ಸಿಎಂ ಸಿದ್ದರಾಮಯ್ಯನವರೇ, ನಿಮ್ಮ ಆರ್ಥಿಕ ಸಲಹೆಗಾರ, ನಿಮ್ಮ ಆಪ್ತ ಶಾಸಕ ಬಸವರಾಜ ರಾಯರೆಡ್ಡಿ ಅವರು ಹಿಂಗ ಭ್ರಷ್ಟಾಚಾರ ಮತ್ತು ಲೂಟಿ ಅನ್ನೋದು ಕರ್ನಾಟಕ ಸರ್ಕಾರದ ಅವಿಭಾಜ್ಯ ಅಂಗ ಆಗ್ಯದಂತ ಬಹಿರಂಗವಾಗಿ ಮುಕ್ತವಾಗಿ ಮನಸ್ಸು ಬಿಚ್ಚಿ ಹೇಳಲಿಕತ್ತಾರ ಅಂದ್ರ ಇದರ ಅರ್ಥ ಏನು ಅಂತ ನಿಮಗ್ ಗೊತ್ತಾಗ್ಯದ ಅನ್ಕೋತೀನಿ. ಇದಕ್ಕೇನರೇ ನಿಮ್ ಹತ್ರ ಉತ್ತರ ಐತ್ಯಾ? ಇದಕ್ಕೇನ್ರೇ ನಿಮ್ ಹತ್ರ ಸಮಜಾಯಿಷಿ ಐತ್ಯಾ? ನಿಮ್ಮ ನಾಯಕತ್ವದಾಗೆ ರಾಜ್ಯದ ಘನತೆಗೆ ಹಿಂಗ ಧಕ್ಕೆ ಆಗ್ಲಿಕತ್ತದ ಅನ್ನೋದನ್ನ ಅವ್ರು ಎತ್ತಿ ಹೇಳಲಿಕತ್ತಾರಲ್ಲ, ಏನ್ರಿ ಉತ್ತರ ಐತೇನ್ರಿ ನಿಂಬಲ್ಲಿ? ಬಿಡ್ರಿ, ಅವ್ರು ಏನ್ ಹೇಳ್ತಾರ್ರಿ ಉತ್ತರ? ಆಕ್ಚುಲಿ ಎಡವಟ್ಟಾಗಿದ್ದು ಎಲ್ಲಿ ಗೊತ್ತಾ? ಯಾಕೆ ಹಿಂಗ ಬಸವರಾಜ ರಾಯರೆಡ್ಡಿ ಅವರು ಓಪನ್ ಆಗಿ ಮುಕ್ತವಾಗಿ ಇಂಥ ಪರಿ ಹೇಳ್ಯಾರ ಅಂತಂದ್ರ ಬಹುಶಃ ನನಗನಿಸ್ತದ ಹಿಂಗಾಗಿರ್ಬಹುದು ನೋಡ್ರಿ. ಏನ್ರಪ್ಪ, ಏನು ಹೊಸ ಸುದ್ದಿ ಸಮಾಚಾರ? तुम्हारा आडಳಿತ ಅಂದ್ಮೇಲೆ ಕ್ಯಾ ಸಾಬ್ ಪೂರಾ ಕರ್ನಾಟಕ ಮೇ ಸುಖ ಶಾಂತಿ ನೆಮ್ಮದಿ ಎಲ್ಲ ತುಂಬಿ ತುಳುಕ್ತಾ ಐತೆ. ಏ ಜಮೀರ್, ಸುಮ್ಮನೆ ಇರ್ರಿ. ಯಾಕ್ರಿ ಸುಳ್ಳು ಹೇಳ್ತೀರಾ? देई मैं कहा झूठ बोला रे. हमारा सिद्धरामैया साहब कैसा लीडर तुझे मालूम? ಏ ಜಮೀರ್, ಸಿದ್ದರಾಮಯ್ಯ ಹೇಗೆ ಅಂತ ನಮಗ್ ಗೊತ್ತು. ನೀನು ನೆನ್ನೆ ಮೊನ್ನೆಯಿಂದ ಜೊತೆಗಿರೋನು. ನಾವು ಎಷ್ಟು ವರ್ಷದಿಂದ ಜೊತೆಗಿದ್ದೀವಿ ಅಂತ ನಿಂಗೆ ಮಾಲೂಮು. ಏ ರಾಯರೆಡ್ಡಿ, ಜಮೀರು, ಯಾಕ್ರಪ್ಪ ಜಗಳ ಬಡ್ಕತ್ತೀರಾ? ಸಮಾಧಾನ. ಹಳೆ ಇಸಿಯಲ್ಲ, ಈಗ ಏನಕ್ಕಪ್ಪ ರಾಯರೆಡ್ಡಿ? ಏನ್ ನಿನ್ ಪ್ರಾಬ್ಲಮ್ಮು? ಸರ್, ನಮ್ಮ ಸರ್ಕಾರ ಜನರ ನಿರೀಕ್ಷೆಗೆ ತಕ್ಕ ಕೆಲಸ ಮಾಡ್ತಾ ಇಲ್ಲ. ಎಲ್ಲ ಕಡೆ ಭ್ರಷ್ಟಾಚಾರ ಜಾಸ್ತಿ ಆಗಿದೆ. ಫೈಲ್ಗಳು ಮೂವ್ ಆಗ್ತಾ ಇಲ್ಲ. ಅಭಿವೃದ್ಧಿಗೆ ದುಡ್ಡು ಬರ್ತಾ ಇಲ್ಲ. ಪ್ರಾಬ್ಲಮ್ ಒಂದಾ ಎರಡಾ? ಜನ ನಮಗೆ ಥೂ ಥೂ ಅಂತ ಉಗಿತಾ ಇದ್ದಾರೆ. ಅಯ್ಯೋ ರಾಯರೆಡ್ಡಿ, ಅದೆಲ್ಲ ನಮಗೆ ಗೊತ್ತಿರೋದೇ ಕಣಪ್ಪ. ಆದರೆ ಅದನ್ನ ಬಹಿರಂಗವಾಗಿ ಮಾತಾಡಬಾರ್ದು. ನಿಮ್ಗೆಲ್ಲ ಒಂದು ಟಿಪ್ಸ್ ಹೇಳ್ತೀರಿ, ಕೇಳಿಸ್ಕೊಳ್ಳಿ. ಮೀಡಿಯಾ ಮುಂದೆ ಮಾತಾಡಬೇಕಾದ್ರೆ ನಮ್ಮ ಸರ್ಕಾರ ಹಂಗೆ ಮಾಡೈತಿ ಹಿಂಗೆ ಮಾಡೈತಿ ಅಂತ ಸುಳ್ಳು ಹೇಳ್ಬಿಟ್ಟು ನಾವಿದ್ದಾಗ ಬೇಕಿದ್ರೆ ನಮ್ಮ ಸರ್ಕಾರದ ಬಗ್ಗೆ ಸತ್ಯ ಹೇಳಿ. ಅಲ್ವನಪ್ಪ ಡಿಕೆ? ಹೌದು ಸರ್, ನಮ್ಮ ಸರ್ಕಾರ ಜನರ ನಿರೀಕ್ಷೆಗೆ ತಕ್ಕ ಕೆಲಸ ಮಾಡ್ತಾ ಇಲ್ಲ. ಎಲ್ಲ ಕಡೆ ಭ್ರಷ್ಟಾಚಾರ ಜಾಸ್ತಿ ಆಗಿದೆ. ಫೈಲ್ಗಳು ಮೂವ್ ಆಗ್ತಾ ಇಲ್ಲ. ಅಭಿವೃದ್ಧಿಗೆ ದುಡ್ಡು ಬರ್ತಾ ಇಲ್ಲ. ಪ್ರಾಬ್ಲಮ್ ಒಂದಾ ಎರಡಾ? ಜನ ನಮಗೆ ಥೂ ಥೂ ಅಂತ ಉಗಿತಾ ಇದ್ದಾರೆ. ಅಯ್ಯೋ ರಾಯರೆಡ್ಡಿ, ಅದೆಲ್ಲ ನಮಗೆ ಗೊತ್ತಿರೋದೇ ಕಣಪ್ಪ. ಆದರೆ ಅದನ್ನು ಬಹಿರಂಗವಾಗಿ ಮಾತಾಡಬಾರ್ದು. ನಿಮಗೆಲ್ಲ ಒಂದು ಟಿಪ್ಸ್ ಹೇಳ್ತೀರಿ, ಕೇಳಿಸ್ಕೊಳ್ಳಿ. ಮೀಡಿಯಾ ಮುಂದೆ ಮಾತಾಡಬೇಕಾದ್ರೆ ನಮ್ಮ ಸರ್ಕಾರ ಹಂಗೆ ಮಾಡೈತಿ ಹಿಂಗೆ ಮಾಡೈತಿ ಅಂತ ಸುಳ್ಳು ಹೇಳ್ಬಿಟ್ಟು ನಾವಿದ್ದಾಗ ಬೇಕಿದ್ರೆ ನಮ್ಮ ಸರ್ಕಾರದ ಬಗ್ಗೆ ಸತ್ಯ ಹೇಳಿ. ಅಲ್ವನಪ್ಪ ಡಿಕೆ? ಹೌದು ಸರ್, ಮೀಡಿಯಾ ಮುಂದೆ ನಾವು ಯಾವಾಗಲೂ ಸುಳ್ಳು ಹೇಳಬೇಕು. ಎಲೆಕ್ಷನ್ ಟೈಮಲ್ಲಿ ನಾವು ಹೇಳಿದ ಹಸಿ ಸುಳ್ಳು 40% ಹಿಂಗೆ ವರ್ಕ್ ಆಯಿತು ನೋಡಿ. ಹೌದು ಡಿಕೆ, ನಾವು ಜನರ ಮುಂದೆ ನಂಬೋ ರೀತಿಯಲ್ಲಿ ಸುಳ್ಳು ಹೇಳೋದನ್ನ ಇನ್ನೂ ಚೆನ್ನಾಗಿ ಅಭ್ಯಾಸ ಮಾಡ್ಕೋಬೇಕು. ಏನಂತೀರಪ್ಪ? ಸರಿ ಸರ್, ಸರಿ ಸರ್, ಸರಿ ಸರ್, ಓಕೆ. ಭ್ರಷ್ಟಾಚಾರದಲ್ಲಿ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ನಂಬರ್ 1 ಆಗಿದೆ. ರಾಯರೆಡ್ಡಿ, ಮೀಡಿಯಾ ಮುಂದೆ ಮಾತಾಡ್ಬೇಕಾದ್ರೆ ಸುಳ್ಳು ಹೇಳು, ನಾವು ಮಾತಾಡ್ಬೇಕಾದ್ರೆ ನಿಜ ಹೇಳು ಅಂತಲ್ವ ಹೇಳಿದ್ ನಿಂಗೆ? ಅರ್ಥ ಆಗಲ್ವನಯ್ಯ? ಅಯ್ಯೋ ಸಾರಿ ಸರ್, ಅದು ರಾತ್ರಿ ಆಗಿತ್ತಲ್ವಾ, ನಾನು ಸ್ವಲ್ಪ ಕನ್ಫ್ಯೂಸ್ ಮಾಡಿಕೊಂಡು ಮೀಡಿಯಾ ಮುಂದೆ ನಿಜ ಹೇಳ್ಬಿಟ್ಟೆ. ಸಾರಿ ಸರ್, ಸಾರಿ.
ಹೌದ್ ಬಿಡ್ರಿ, ನಾವಿದ್ದಾಗ ಖರೆ ಹೇಳಬೇಕು, ಮಂದಿ ಮಾಧ್ಯಮದವರ ಮುಂದ ಸುಳ್ಳು ಗೊಳ್ಳು ಹೇಳಬೇಕು ಅಂತ ಟ್ರೈನಿಂಗ್ ಮಾಡ್ಲಿಕ್ಕತ್ತಾರ. ಅದು ಮಂದಿ ಮೀಡಿಯಾದವ್ರನ್ನ ನಂಬಿಸೋ ಥರ ಸುಳ್ಳು ಹೇಳೋದ್ರಾಗ ನಾವ್ ಇನ್ನ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಬೇಕಂದ್ರ ನೋಡ್ರಿ ಆ ಮಾತು ಖರೆ ಅದ ನೋಡ್ರಿ. ಯಾಕಂದ್ರ ಮಂದಿ ಮೀಡಿಯಾದವ್ರು ಬಹಳ ಶಾಣೆ ಆಗ್ಯಾರ್ರಿ. ನೀವು ಸುಮ್ಮನೆ ಸುಳ್ಳು ಗೊಳ್ಳು ಹೇಳಿದ್ರ ನಂಬೋದಿಲ್ಲ ಅವ್ರಿಗೆ ಏನ್ ದಡ್ರ ಅಂತ ತಿಳ್ಕೊಂಡ್ರಿ ನೀವ. ಇನ್ನು ಬೆಂಗಳೂರಿನಾಗ ಇದ್ದವ್ರಿಗೆ KR ಮಾರ್ಕೆಟ್ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿರುವಂತದ್ದು, ಒಂಥರ ಸೆಂಟ್ರಲ್ ಪ್ಲೇಸ್. ಅಲ್ಲಿ 30 ವರ್ಷದಿಂದ ಇದ್ದಂತ ಆಟೋ ಸ್ಟ್ಯಾಂಡ್ ಐತಲ್ಲ, ಅಲ್ಲಿ ಸಚಿವ ಜಮೀರ್ ಖಾನ್ ಬೆಂಬಲಿಗರು ಎತ್ತಂಗಡಿ ಮಾಡಿಸಿ ಶೆಡ್ ನಿರ್ಮಾಣ ಮಾಡ್ಲಿಕತ್ತಾರಂತ. ಹೆಂಗದಂತಿದ ಕತಿ ಅಲ್ರಿ ಜಮೀರ್ ಸಾಹೇಬ್ರ. KR ಮಾರ್ಕೆಟ್ ಅನ್ನೋದು ಏನ್ ವಕ್ಫ್ ಆಸ್ತಿ ಅಂತ ತಿಳ್ಕೊಂಡ್ರೆ ನೀವು ಹೆಂಗಂತ ಕಂಡಲ್ಲಿ ವಕ್ಫ್ ಜಾಗ ಅನ್ನೋದು ರೂಢಿ ಆಗೈತಿ, ನಿಮ್ಗೆ ಚಟ ಆಗೈತಿ. ಹಂಗಂತ ಹೇಳಿ ನಿಮ್ಮ ಬೆಂಬಲಿಗರಿಗೆ ಹೇಳ್ಬಿಡ್ರಿ, ವಕ್ಫ್ ಜಾಗ ಮನಾರ್ ಇರಬಹುದು, ಅಂತ ಜಾಗನ ಬಿಟ್ಕೊಡ್ರಿ ಅವರಿಗೆ. ಅಂತ ಜಾಗದಾಗ ಮಳ್ಳಿಗೆನೋ ಅಥವಾ ಶೆಡ್ ಏನ್ ನಿರ್ಮಾಣ ಮಾಡ್ಕೋತಾರ ಮಾಡ್ಕೊಳ್ಳಿ, ನಿಮ್ಮ ಬಾಂಧವರಿಗೆ ನೀವು ಹೆಲ್ಪ್ ಮಾಡ್ಬೇಕ. ಅದನ್ನ ಬಿಟ್ಟು KR ಮಾರ್ಕೆಟ್ ನ್ಯಾಗ ಆಟೋ ಸ್ಟ್ಯಾಂಡ್ ಯಾಕೆ ನಿಮ್ ಕಣ್ಣಿಗೆ ಬಿತ್ತಂತ. ಈ ಥರ ನಾವು ಇಲ್ಲಿ ಅಂಗಡಿ ಮಾಡ್ತೀವಿ, ಇಲ್ಲಿ ಸ್ಟ್ಯಾಂಡ್ ಮಾಡ್ಬಾರ್ದು, ಸಾಹೇಬ್ರು ಹೇಳಿದ್ರು. ಯಾವ ಸಾಹೇಬ್ರು ಹೇಳಿದಂಗೆ ಜಮೀರ್ ಸಾಹೇಬ್ರು ಹೇಳಿದ್ರು ಅಂತ ಹೇಳ್ದ. ಯಾವ ಸಾಹೇಬ್ರು ಜಮೀರ್ ಸಾಹೇಬ್ರು ಹೇಳಿದ್ರ, ಜಮೀರ್ ಸಾಹೇಬ್ರು ಬರಲಿ ಮಾತಾಡ್ತೀವಿ ಅಂತ ಹೇಳಿದ್ವಿ. ಎಲ್ಲ ಅಯ್ಯೂಬ್ ಸಾಹೇಬ್ರು ಹೇಳಿದ್ರು ಅಂತ. MLA ಅಂತ ಯಾರು MLA ಅಂತ ಕೇಳಿದ್ರೆ ಅಯ್ಯೂಬ್ MLA ಅಂತ ಹೇಳ್ದ ಅವನು. ಆಫೀಸ್ ಹತ್ರ ಬನ್ನಿ ಮಾತಾಡೋಣ ಅಂತ ಕೇಳಿದ್ದಕ್ಕೆ ನಾವೇನು ಹೇಳಿದ್ದೀವಿ, ಅವ್ರು ಇಲ್ಲಿ ಬರಲಿ ನಾವು ಮಾತಾಡ್ತೀವಿ, ನಮ್ಮ ಸಂಘಟನೆಯವರೆಲ್ಲ ಬರ್ತಾವ್ರೆ, ಎಲ್ಲ ಒಟ್ಟಿಗೆ ಸೇರಿ ಮಾತಾಡ್ತೀವಿ, ಅವ್ರು ಇಲ್ಲೇ ಬರಲಿ ಅಂತ ಹೇಳಿದ್ದಕ್ಕೆ ಇದು ಅಂಗಡಿ ಎಲ್ಲ ಮಾಡಿಬಿಟ್ಟು ನಮ್ಮ ಗಾಡಿಗಳನ್ನ ನಿಲ್ಸೋಕ್ಕೆ ಜಾಗ ಕೊಡ್ತಾಯಿಲ್ಲ ಈಗ. ಅದರಿಂದ ಬೇರೆ ಟ್ರಾಫಿಕ್ಗಳು ಓವರ್ ಆಗುತ್ತೆ. ಪೊಲೀಸ್ನವ್ರು ಬಂದು ನಮಗೆ ಗಾಡಿ ನಿಲ್ಸೋಕೆ ಬಿಡ್ತಾ ಇಲ್ಲ. ಅದೊಂದು ತುಂಬ ಪ್ರಾಬ್ಲಮ್ ಮಾಡ್ತಾ ಇದ್ದಾರೆ ಇಲ್ಲಿ ನಮಗೆ. ನಾವು ಯಾರಿಗೂ ಭೇಟಿ ಮಾಡಿಲ್ಲ, ನಮ್ಗೆ ಯಾರು ಭೇಟಿ ಮಾಡಿಲ್ಲ. ನಮಗೆ ಈ ಜಾಗ ಬೇಕು, ಆಟೋ ಸ್ಟ್ಯಾಂಡ್ ಬೇಕು ಇಲ್ಲಿ ನಮಗೆ. ನಾವು 25-30 ವರ್ಷದಿಂದ ಗಾಡಿ ಓಡಿಸ್ತಾ ಇದೀವಿ, ಇದೇ ಜಾಗದಲ್ಲಿ ಓಡಿಸ್ತಾ ಇದೀವಿ. ಅಂದಂಗ ನಿನ್ನೆ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಾಗ ಮ್ಯಾಚ್ ಇತ್ತು ಭರ್ಜರಿ. RCB ವರ್ಸಸ್ ಡೆಲ್ಲಿ ಕ್ಯಾಪಿಟಲ್ಸ್. ನಿನ್ನೆನೆ ಹೇಳಿದ್ದೆ ನಾನು RCB ಗೆಲ್ಬೇಕಂತ, ಆದ್ರೆ ಗೆಲ್ಲಿ ಬಿಡ್ರಿ. ಆದ್ರೆ ಈ ಮ್ಯಾಚ್ ಅನ್ನ ನೋಡ್ಲಕ್ಕ CM ಸಿದ್ದರಾಮಯ್ಯನವರು ಒಂದಷ್ಟು ಮಂತ್ರಿಗಳ ಜೊತೆ ಕೂಡಿ ಮಸ್ತ್ ಮಜಾ ಮಾಡ್ಲಿಕ್ಕೆ ಮ್ಯಾಚ್ ನೋಡ್ಲಿಕ್ಕೆ ಹೋಗಿದ್ರು. ನೋಡ್ರಿ ಒಂದ್ಸಲ. ಇದನ್ನ ಯಾಕೆ ನಮಗ್ ತೋರಿಸ್ಲಿಕ್ಕತ್ತೀರಿ? CM ಸಿದ್ದರಾಮಯ್ಯನವರು ಮ್ಯಾಚ್ ನೋಡಿದ್ರೆ ನಾವೇನ್ ಮಾಡೋಣ ಓದಕ್ಕಂದ್ರೆ, ನೀವ ಒಂದ್ ಕಡೆ ನೋಡಿದ್ರ ಅಭಿವೃದ್ಧಿ ಕುಂಠಿತ, ಅಭಿವೃದ್ಧಿ ಫುಲ್ ಸ್ಟಾಪ್ ಆಗದಂತ ಅವರೇ ಪಕ್ಷದ ಶಾಸಕರು ನಾಯಕರು ಹೇಳ್ತಾರ. ಮತ್ತೊಂದ್ ಕಡೆ ನೋಡಿದ್ರ ಒಂದೊಂದು ಹೊಸ ಸ್ಕ್ಯಾಮ್ಗಳು ಬರ್ಲಿಕ್ಕತ್ತವ. ಇನ್ನೊಂದ್ ಕಡೆ ಹಣಿಕೆ ಹಾಕಿದ್ರ ಗ್ಯಾರಂಟಿ ಯೋಜನೆಗಳಿಂದ ಬೊಕ್ಕಸ ಎಲ್ಲ ಬರಿದಾಗ್ಬಿಟ್ಟೈತಿ. ಇಂಥ ಟೈಮ್ನಾಗ ಅವರು ಮಸ್ತ್ ಆರಾಮಾಗಿ ಫ್ರೀ ಟೈಮ್ ಮಾಡ್ಕೊಂಡು ಮ್ಯಾಚ್ ನೋಡ್ಬೇಕಾಗಿತ್ತ ಅಂತ ನೀವು ಪ್ರಶ್ನೆ ಕೇಳಲಿಕ್ಕತ್ತೀರೇನ್? ಮತ್ತ ಅಕಸ್ಮಾತ್ ಎಲ್ಲಿ ಸಿದ್ದರಾಮಯ್ಯನವ್ರು ಕುಂತ ಮ್ಯಾಚ್ ನೋಡಿದಕ್ಕೆ RCB ಸೋತೈತೆ ಅಂತ ತಿಳ್ಕೊಂಡ್ರೇನ್ ನೀವು? ಹಂಗೆಲ್ಲ ಏನಾಗಿರ್ಲಿಕ್ಕೆ ಬಿಡ್ರಪ್ಪ, ಪಾಪ ಅವ್ರದೇನ್ ಐರನ್ ಲೆಗ್ ಅಲ್ಲ ಅಂತ ಅನ್ಕೋತೀನಿ ನಾನು. ಆದ್ರೂ ನೋಡ್ರಿ, ಒಟ್ನ್ಯಾಗ ಎಲ್ಲರಿಗೂ ಕ್ರಿಕೆಟ್ ಪ್ರಿಯರು, ಅವ್ರಿಗೂ ಒಂದು ಕ್ರಿಕೆಟ್ ನೋಡುವಂತ ಆಸೆ ಇತ್ತು. ಅದಕ್ಕೆ ಸ್ವಲ್ಪ ನೋಡಿ ಮಜಾ ಮಾಡ್ರಿ ಅಂತ ಹೇಳ್ಬೋದು ಅಷ್ಟೇ ನೋಡ್ರಪ್ಪ. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.